ಚುನಾವಣಾ ನಿಯಮವನ್ನು ಮೀರಿ ಚುನಾವಣೆಯೊಂದರಲ್ಲಿ ಹಣದ ಕೈಬದಲಾವಣೆಯಾಗಿರುವುದರ ಬಗ್ಗೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಮುಖಂಡ ಮಾಜಿ ಸಂಸದ ಶಿವರಾಮೇಗೌಡರ ಅಭಿಮಾನಿ ಮಣ್ಣಳ್ಳಿ ನಟರಾಜು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ನಾಗಮಂಗಲದ ಚೆಲುವರಾಯಸ್ವಾಮಿ ಸ್ವಕ್ಷೇತ್ರ ಹೊಣಕೆರೆ ಹೋಬಳಿಯ ಮಣ್ಣಹಳ್ಳಿ ಗ್ರಾಮ ಪಂಚಾಯಿತಿಗೆ ಕಳೆದ ವರ್ಷ ಅಧ್ಯಕ್ಷಗಾದಿಗೆ ಚುನಾವಣೆ ನಡೆದಿದ್ದು, ಚುನಾವಣೆಯಲ್ಲಿ ಸೋಲುಂಡ ರೇಖಾ ಜವರಪ್ಪರವರ ಸಂಬಂಧಿಯೊಬ್ಬರಿಂದ ತಮಗೆ ಮತ ನೀಡಬೇಕೆಂದು ಮಾಜಿ ಅಧ್ಯಕ್ಷ ರವಿ ಅವರಿಗೆ ಹಣ ನೀಡಿದ್ದು, ಅವರ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಕೆಂಪೇಗೌಡ ಜಯಗಳಿಸಿದ ಹಿನ್ನೆಲೆಯಲ್ಲಿ ಜವರಪ್ಪ ಸಂಬಂಧಿ ಲಕ್ಕಪ್ಪ ಎಂಬುವರು ರವಿ ಅವರನ್ನು ಕೊಟ್ಟ ಹಣವನ್ನು ವಾಪಸ್ ನೀಡಬೇಕೆಂದು ಕೇಳಿದ್ದು, ಆ ಸಮಯದಲ್ಲಿ ಇಬ್ಬರ ನಡುವೆ ನಡೆದ ಸಂಭಾಷಣೆಯನ್ನು ವಿಡಿಯೋ ಮಾಡಿ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ರವಿರವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಅವರನ್ನು ಕೆಟ್ಟ ಶಬ್ದಗಳಿಂದ ನಿಂದಿಸಿ ವಿಡಿಯೋ ಸಹ ವೈರಲ್ ಆಗಿದೆ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಮುಖಂಡ ನಟರಾಜು ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಉನ್ನತ ಸ್ಥಾನದಲ್ಲಿದ್ದು ಅವರಿಗೆ ಗೌರವ ಕೊಡಬೇಕಾಗಿರುವುದು ನಮ್ಮ ಕರ್ತವ್ಯ. ಆದರೆ ಅವರನ್ನು ನಿಂದಿಸಿರುವುದು ಸರಿಯಲ್ಲ. ಜೊತೆಗೆ ಚುನಾವಣೆಗಳಲ್ಲಿ ಯಾವುದೇ ಮತದಾರರಿಗೆ ಹಣ ನೀಡಬಾರದೆಂಬ ನಿಯಮವಿದೆ. ಆದರೆ ಘಂಟಾಘೋಷವಾಗಿ ಬಹಿರಂಗವಾಗಿ ಅದರ ಬಗ್ಗೆ ಚರ್ಚೆ ನಡೆದಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹಾಗಾಗಿ ಆ ವಿಡಿಯೋದಲ್ಲಿರುವಂಥ ವಿಷಯದ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕೆಂದು ಮುಖಂಡ ಮಣ್ಣಹಳ್ಳಿ ನಟರಾಜು ಒತ್ತಾಯಿಸಿದ್ದಾರೆ. ನಾವು ಮಣ್ಣಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ನಾವು ಮಣ್ಣಹಳ್ಳಿ ಗ್ರಾಮದವರೇ. ನಾವು ನಟರಾಜ್ ಅಂತ ಅಂದ್ಬಿಟ್ಟು ನಾವು ಶಿವರಾಮೇಗೌಡರು ಅಭಿಮಾನಿಗಳು. ಈಗ ನಮ್ಮ ಮಣ್ಣಹಳ್ಳಿ ಪಂಚಾಯತಿಲಿ ಏನು ನಡೀತಾ ಇದೆ ಅಂದರೆ, ಈ ದುಡ್ಡು ವಹಿವಾಟು, ಮೆಂಬರ್ಗಳದ್ದು ವಹಿವಾಟು ಮುಖಾಂತರ ಅಧ್ಯಕ್ಷರು ಕೆಡ್ಗೋದು ಹಿಂಗೆ ಮಾಡ್ತಾವ್ರೆ. ದುಡ್ಡು ಇಸ್ಕೊಂಡು ರಾಜೀನಾಮೆ ಕೊಟ್ಬಿಟ್ಟವನೇ ನಮ್ಮ ಅಧ್ಯಕ್ಷ ಅಂತ ಈಗ ಮೊನ್ನೆ ದಿನ ಪಂಚಾಯತಿ ಮುಂದೆಗಡೆ ಎಲ್ಲ ಚರ್ಚೆ ನಡೆದಿದೆ. ನಮ್ಮ ಪಂಚಾಯತಿ ಮೇ ತಿಂಗಳಲ್ಲಿ ಈ ಅಧ್ಯಕ್ಷರು ಚುನಾವಣೆ ನಡೀತದೆ. ಅಧ್ಯಕ್ಷರು ಚುನಾವಣೆ ಹೆಂಗಪ್ಪ ಅಂತ ಅಂದರೆ, ಈ ಪ್ರಚೋದನೆ ಮಾಡಿ ಈ ರಾಜೀನಾಮೆ ಕೊಡಿಸೋದು, ದುಡ್ಡು ಇಸ್ಕೊಂಡು ರಾಜೀನಾಮೆ ಕೊಡೋದು, ದುಡ್ಡು ಇಸ್ಕೊಂಡಿದ್ದ ರಾಜೀನಾಮೆ ಕೊಡೋಕೆ ಅಂತ ಹೇಳೋದು, ಅದಾದಮೇಲೆ ಓಟ್ ಹಾಕೋಕ್ಕೆ ದುಡ್ಡು ಇಸ್ಕೊಂಡಿದ್ದ ಅಂತ ಹೇಳೋದು. ಇದು ಮಣ್ಣಹಳ್ಳಿ ಪಂಚಾಯತಿ ಮುಂದೆಗಡೆ ನಡೆದಿದೆ. ಇದು ರೇಖಾ ಜವರಪ್ಪ ಅಂದರೆ ರೇಖಾ ಅನ್ನೋರು ಮೆಂಬರು, ಅವ್ರ ಯಜಮಾನರು ಪಂಚಾಯತಿ ಮುಂದೆ ಇದನ್ನ ಮಾಜಿ ರಾಜೀನಾಮೆ ಕೊಟ್ಟಂಥ ಅಧ್ಯಕ್ಷರನ್ನ ಪಂಚಾಯತಿ ಮುಂದೆಗಡೆ ಕೇಳೋದ ನಮ್ಮ ಜನ ವೀಕ್ಷಣೆ ಮಾಡಿದ್ದಾರೆ. ಅಲ್ಲಾದ್ಮೇಲೆ ಅದನ್ನು ವಿಡಿಯೋ ಹರಿದಾಡ್ತಾ ಕೂತದೆ. ಇದ್ರ ಬಗ್ಗೆ ನಮ್ಮ ಚುನಾವಣಾಧಿಕಾರಿಗಳು ಏನು ಕ್ರಮ ತಗೋತಾ ಇದ್ದಾರೋ. ಈಗ ಅಧ್ಯಕ್ಷರಾಗವ್ರೆ, ಇದರಲ್ಲಿ ಏನಾಗಿದೆ, ಕಾಂಪಿಟೇಟ್ರು ಇಲ್ಲ ರೇಖಾ ಜವರಪ್ಪ ಕೊಟ್ಟಿದ್ದಾರೋ ದುಡ್ಡು, ಇಲ್ಲ ಕೆಂಪೇಗೌಡ ಈಗ ಹಾಲಿ ಅಧ್ಯಕ್ಷರಾಗಿ ಮುಂದುವರಿತವ್ರು ಅವ್ರು ಕೊಟ್ಟಿದ್ದಾರೋ, ಇದ್ರ ಬಗ್ಗೆ ಏನು ತನಿಖೆನೂ ಇಲ್ಲ, ಏನೂ ಇಲ್ಲ. ಯಾವ ಥರ ಇದು ಹೆಂಗೆ ಇದು ದುಡ್ಡು ಇಸ್ಕೊಂಡು ಓಟ್ ಹಾಕ್ಬೋದಾ, ಇಲ್ಲ ದುಡ್ಡು ಇಸ್ಕೊಂಡು ರಾಜೀನಾಮೆ ಕೊಡ್ಬೋದಾ? ಇದ್ರ ಬಗ್ಗೆ ಏನಾರ ತೀವ್ರವಾಗಿ ಒಂದು ತನಿಖೆ ನಡೆಸಿ ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಂಡು. ರವಿಕುಮಾರ್ ಹೇಳ್ತಾರೆ, ನಾನು ಆಣೆ ಪ್ರಮಾಣ ಮಾಡ್ತಾವ್ರೆ, ನಾನು ಇದಕ್ಕಿಸ್ಕೊಂಡಿದ್ದೆ ಇದಕ್ಕಲ್ಲ ಅಂತ ಹೇಳ್ತಾರೆ. ಇದು ವಿಡಿಯೋದಲ್ಲೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಹರಿದಾಡ್ತಾ ಇದೆ. ದಯವಿಟ್ಟು ಈ ಸಂಬಂಧಪಟ್ಟ ಇಲಾಖೆಯವರು, ಚುನಾವಣಾಧಿಕಾರಿ ಆಗಿರ್ಬೋದು, ಇಲ್ಲ ನಮ್ಮ CEO ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಳಿ ದಯವಿಟ್ಟು. ಆಮೇಲೆ ಯಾವುದೇ ಒಂದು ಜನರಲ್ ಬಾಡಿಗೆ ಬಂದ್ರೂ ಯಾವುದೇ ಅಧಿಕಾರಿಗಳು ಬರುವುದಿಲ್ಲ. ಹಂಗಾದಾಗ ಇವ್ರು ಏನು ಮಾಡ್ತಾವ್ರೆ ಒಳಗೆ ಅಂತ ಜನಗಳಿಗೆ ಏನೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಕೊನೆ ಕಾಣಿಸಿ ಒಂದು ತೀವ್ರಗತಿಲಿ ಇದನ್ನ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ತಗೊಳ್ಳಿ ದಯವಿಟ್ಟು. ದುಡ್ಡು ವಾಪಸ್ ಕೊಡಲ್ಲ, ಪ್ರಾಮಾಣಿಕ ಓಟ್ ಹಾಕಿದೀನಿ. ನಾವ್ ಹೇಳ್ದಂಗೆ ಕೇಳಿದ್ರೆ ಯಾಕಾಯ್ತಿರ್ಲಿಲ್ಲ, ಚಲೋ ಕೊಡ್ರಿ, ನಾವೇನ್ ಮಾಡೋಣ? ನಾನಂತೂ ತಿರ್ಗಿ ವಾಪಸ್ ಕೊಡೋದಿಲ್ಲ ಅಂತ. ಯಾಕೆ ವಾಪಸ್ ಕೊಡೋದಿಲ್ಲ? ಅಷ್ಟೇ. ನಾನು 5 ಲಕ್ಷ ಖರ್ಚು ಮಾಡಿ ಅಧ್ಯಕ್ಷ ಆಗಿ ನಿಮ್ಗೆ ಬೇರೆ ಪಾರ್ಟಿಗೆ ಬಿಟ್ಕೊಡೋಗಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದೀನಲ್ಲ, ನಾನು ಓಪನ್ ನಮ್ಮ ದೇವ್ರ ಇಸ್ಕೊಂಡಿದೀನಿ, ದುಡ್ಡು ವಾಪಸ್ ಕೊಡಲ್ಲ, ಪ್ರಾಮಾಣಿಕ ಓಟ್ ಹಾಕಿದೀನಿ. ನಾವ್ ಹೇಳ್ದಂಗೆ ಕೇಳಿದ್ರೆ ಯಾಕಾಯ್ತು? ಈಗ ಏನಂತ ಹೇಳಿದ್ರು? ಏನ್ ಹೇಳಿದ್ರು ಈಗ ಅವರು? ಓಟ್ ಹಾಕಿವ್ನಿ, ಎಲ್ಲ ಮಾಡಿವ್ನಿ, ನಾನೇನ್ ಮಾಡಕ್ಕಾಗದು ಅಂತ ಅವ್ರೆ. ದುಡ್ಡು ಇಸ್ಕೊಂಡು ದುಡ್ಡು ಹಾಕಿ ದುಡ್ಡು ಇಸ್ಕೊಂಡು ಹೇಳಾರ ಅವರು. ಈಗ ಅದಕ್ಕೆ ನಾವ್ ಎಲ್ಲಾನು ಮಾಡೀನಿ ಅಂತ ಹೇಳ್ತಾವ್ರೆ. ಸತ್ಯ ಮಾಡ್ತೀನಿ, ಭಾಷೆ ಮಾಡ್ತೀನಿ, ನಾನು ಇಸ್ಕೊಂಡ್ರು ದಿಟ ಅಂತ ಹೇಳ್ತಾವ್ರಲ್ಲ. ದುಡ್ಡು ಇಸ್ಕೊಂಡಿದೀನಿ ರವಿ, ಮತ್ತೆ ಅವ್ರು ದುಡ್ಡು ಕೊಟ್ಟಿನಿ ಅಂತ ಹೇಳ್ತಾನಲ್ಲ. ನನಗೆ ಗೊತ್ತಿರೋದು ಒಂದು, ಯಾವುದು ಕೆಂಪೇಗೌಡನಿಗೆ ಇದಾಗಿದ್ದು ದೇವಸ್ಥಾನ ಕೊಡಕ್ಕೆ ಅಂತ ಹೇಳಿ ಗೊತ್ತಿದ್ದು. ಅದ್ ಬಿಟ್ರೆ ನನಗೆ ಗೊತ್ತಿಲ್ಲ. ನಾನು 5 ಲಕ್ಷ ಖರ್ಚು ಮಾಡಿ ಅಧ್ಯಕ್ಷ ಆಗಿ ನಿಮ್ಗೆ ಬೇರೆ ಪಾರ್ಟಿಗೆ ಬಿಟ್ಕೊಡೋಗಿಲ್ಲ.
ಇದಕ್ಕಿಂತ ನೀನೇ ಹೇಳೋಣಪ್ಪ ಈಗ ನಾನು ಓಪನ್ ಆಗಿ ಹೇಳ್ತಾ ಇದೀನಲ್ಲ. ನಾನು ಓಪನ್ ನಮ್ಮ ಆ ದೇವ್ರ ಸಂತೋಲ್ ಇಸ್ಕೊಂಡಿದೀನಿ, ದುಡ್ಡು ವಾಪಸ್ ಕೊಡಲ್ಲ, ಪ್ರಾಮಾಣಿಕ ಓಟ್ ಹಾಕಿದೀನಿ.